ಏನಾದರೂ ನಿರ್ಣಯ ತಗೊಂಡಿದ್ರೆ ಸಮಾಜದ ಎಲ್ಲ ಮೂಲೆಗಳಿಂದ ಬಂದಂಥ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಿರ್ಣಯ ತಗೊಂಡಿಲ್ಲ ಹೊರತಾಗಿ ಇದು ಟ್ರಸ್ಟಿನ ವೈಯಕ್ತಿಕ ನಿರ್ಣಯ ಅಲ್ಲ, ಸಮಾಜದ ನಿರ್ಣಯ ಅಂತ ಮಾಡ್ಕೊಂಡೀವಿ. ಆಮೇಲೆ ಯಾವುದೇ ಸಮಾಜದಾಗ ಆದರೂ ಸಹಿತ ಪ್ರೋ ಆ್ಯಂಡ್ ಕಾನ್ಸ್ ಇದ್ದೇ ಇರ್ತೈತಿ. ಸೊ ಕೆಲವೊಂದು ಮಂದಿ ಅದಕ್ಕೆ ಇದ್ದೇ ಇರ್ತಾರೆ, ಅದನ್ನ ಏನು ಮಾಡೋಕ್ಕಾಗೋದಿಲ್ಲ. ಏನೋ ಮಾಡ್ತೀವಿ, ಅದನ್ನ ಈಗ ಹೆಂಗೆ ಹೇಳೋಕ್ಕಾಗತ್ತೆ? ಪ್ರಸಂಗ ಹೆಂಗೆ ಬರ್ತ ಹಂಗೆ ಹೊಂದ್ಕೊಂತೀವಿ. ಹೊಸ ಪೀಠಾಧಿಪತಿಗೆ ಏನಾದ್ರು ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಮಠದ ಟ್ರಸ್ಟಿ ಆಗಿರುವ ಬಾವಿ ಬೆಟ್ಟಪ್ಪ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಾವಿ ಬೆಟ್ಟಪ್ಪ ಅವರೇ ನಮಸ್ತೆ. ನಮಸ್ಕಾರ. ಈಗ ಇವತ್ತು ಸಭೆಯನ್ನ ಮಾಡಿದ್ರೆ ಒಂದ್ ಕಡೆ ಹೊರಗಡೆ ದೊಡ್ಡ ಮಟ್ಟದ ಹೋರಾಟ ಪ್ರತಿಭಟನೆಗಳು ಕೂಡ ಆಯ್ತು, ಮತ್ತೊಂದ್ ಕಡೆ ಭಕ್ತರು ನಮ್ಮನ್ನ ಒಳಗಡೆ ಬಿಡ್ತಾ ಇಲ್ಲ ಅಂತ ಹೇಳಿ ಪೊಲೀಸರ ಜೊತೆ ಅಲ್ಲಿ ವಾಗ್ವಾದ ಮಾಡ್ತಿದ್ದಾರೆ. ಈಗ ನೀವು ಪದಚ್ಯುತದ ನಿರ್ಧಾರ ಕೈಗೊಂಡಿದ್ದೀರಿ, ಯಾಕೆ ಅಂತ? ಈಗ ನಾವು ವಚನಾನಂದ ಸ್ವಾಮಿಗಳನ್ನ ನಮ್ಮ ಪೀಠಕ್ಕೆ ಪೀಠಾಧ್ಯಕ್ಷರಾಗಿ ತರೋ ಹೊತ್ತಿನಲ್ಲಿ ನಾವು ಮೊದಲೇನೆ ಅವ್ರು ಹೇಳಿದ್ವಿ, ನೀವು ಶ್ವಾಸಪೀಠವನ್ನ ಅಲ್ಲಿ ಅದನ್ನು ಕ್ಲೋಸ್ ಮಾಡಿ ಇಲ್ಲಿ ಬರಬೇಕು ಹಂಗಂತೇಳಿ. ಅವರು ಟೈಮ್ ತಗೊಂಡಿದ್ರು. ಮೊದ್ಲು 2 ತಿಂಗಳಂದ್ರು, 3 ತಿಂಗಳಂದ್ರು, ಕಡೆಗೆ 1 ವರ್ಷ ಅಂದ್ರು, 2 ವರ್ಷ ಅಂದ್ರು. ಯಾವಾಗ ಕೇಳಿದ್ರು ಹಿಂಗೆ ಟೈಮ್ ಮುಂದಕ್ಕೆ ಬಂದ್ರು. ಅವತ್ತು ಮಾರ್ಚ್ 10ನೇ ತಾರೀಕು ನಡೆದಂತ ಟ್ರಸ್ಟಿ ಸಭೆಯಲ್ಲಿ ಅವರಿಗೆ ಅಂತಿಮ ಗಡುವು ಕೊಟ್ಟಿವಿ. 24 ಒಳಗಾಗಿನೇ, ಮಾರ್ಚ್ 24 ಒಳಗೆ ನಿಮ್ಮ ತೀರ್ಮಾನ ಹೇಳ್ಬೇಕು ಹಂಗಂತ. ಆದ್ರೆ ಇವತ್ತು ಆಗ್ಲೇ ಏಪ್ರಿಲ್ 13 ಆದ್ರೂ ಕೂಡ ಅವ್ರು ಯಾವ ಪ್ರತಿಕ್ರಿಯೆಯೂ ಮಾಡಿಲ್ಲ. ಹಾಗಾಗಿ ಇವತ್ತಿನ ಟ್ರಸ್ಟಿ ಸಭೆಯಲ್ಲಿ ಸರ್ವಾನುಮತದಿಂದ ಅವ್ರನ್ನ ಉಚ್ಚಾಟನೆ ಮಾಡಿದೀವಿ. ಅಂದ್ರೆ ಎಲ್ಲಾ ಟ್ರಸ್ಟಿಗಳು ಕೂಡ ಇದಕ್ಕೆ ಅವ್ರ ಒಪ್ಪಿಗೆ ಇದೆ. ನಾವು ಒಟ್ಟ ಟ್ರಸ್ಟಿಗಳು ಅಂದ್ರೆ 15 ಜನ ಟ್ರಸ್ಟಿಗಳಮ್ಮ. ಅದರಲ್ಲಿ ಸ್ವಾಮಿಗಳು ಕೂಡ ಒಬ್ರು ಟ್ರಸ್ಟಿ, ಇನ್ನೊಬ್ರು ಧರ್ಮದರ್ಶಿ ಅಂತೇಳಿ ಮಾಡ್ಕೊಂಡಿದ್ವಿ. ಅವ್ರನ್ನ ಆಗ್ಲೇ ಉಚ್ಚಾಟನೆ ಮಾಡಿದೀವಿ. ಅವರ ಸಹೋದರರೊಬ್ರು ಬಾಬಣ್ಣ ಅಂತೇಳಿ ಅವರೊಬ್ರು ಟ್ರಸ್ಟಿ. ಅವ್ರಿಬ್ಬರನ್ನ ಬಿಟ್ರೆ ಉಳಿದಂತೆ 13 ಜನ ಕೂಡ ಒಮ್ಮತದ ತೀರ್ಮಾನ. ಈಗ 15 ಕೋಟಿ ದುರ್ಬಳಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆಯಲ್ಲ? ಅಲ್ಲಮ್ಮ, ಅವರು ದುರ್ಬಳಕೆ ಮಾಡಿರಂತೇಳಿ ಆರೋಪ ಸ್ವಾಮಿಗಳು ಮಾಡೋದಾಗಿದ್ರೆ ಇಷ್ಟು ದಿನ ಏನ್ ಮಾಡ್ತಿದ್ರು? ಬಾಯಿಗೆ ಏನಾದ್ರು ಇಟ್ಕೊಂಡಿದ್ರ? ಅದೇ ನನ್ನ ಪ್ರಶ್ನೆ. ಈಗ ಎಲ್ಲದಕ್ಕೂ ಅವರೇ ಇದಾರೆ, ಅವರೇ ಭಾಗಿಗಳು. ಏನಾದ್ರು ಅಲ್ಲಿ ಅಪರಾಧ ಆಗೈತಿ ಅಥವಾ ಏನಾದ್ರು ಮಿಸ್ಯೂಸ್ ಆಗೈತಿ ಅಂದ್ರೆ ಅದಕ್ಕೆ ನೇರವಾಗಿ ಅವರೇ ಹೊಣೆ. ಬೇರೆಯನ್ನ ದೂಷಣೆ ಮಾಡೋಂತ ಅವಶ್ಯಕತೆ ಇಲ್ಲ. ಅಲ್ಲಿ ಅವರ ಸೈನ್ ಇರಲ್ಲ, ಏನಿಲ್ಲ ಅಂತ ಹೇಳ್ತಾ ಇದಾರಲ್ಲ? ಏನಮ್ಮ? ಈಗ ಅವ್ರದ್ದು ಸೈನ್ ಏನು ಇಲ್ಲ ಇದ್ರಲ್ಲಿ, ಟ್ರಸ್ಟಿಗಳದ್ದೇ ಅನ್ನುವಂತ ಮಾತುಗಳು ಇನ್ನೊಂದ್ ಕಡೆಯಿಂದ ಭಕ್ತ ಸಮೂಹದಿಂದ ಕೇಳಿ ಬರ್ತಾ ಇದೆ. ಅವರು ಟ್ರಸ್ಟಿ ಅಲ್ಲಮ್ಮ, ಅವರು ಕೂಡ ಟ್ರಸ್ಟಿ. ಹಂಗಿರೋದ್ರಿಂದ ಎಲ್ಲದಕ್ಕೂ ಅವ್ರು ಕೂಡ ನಾವು ಎಷ್ಟು ಜವಾಬ್ದಾರ ಅವ್ರು ಅಷ್ಟು ಜವಾಬ್ದಾರಿ. ನಾವು ಹಿಂದೆ ಲೆಕ್ಕ ಕೇಳಿದಂತ ಸಂದರ್ಭದಾಗ ಅವರೇ ಏನೋ ಸ್ವಭಾವ ಹೇಳಿ ನಮ್ಮನ್ನು ಸಂಕರಿಸಿದ್ರು. ಈಗ ಯಾಕೆ ಲೆಕ್ಕ ಕೇಳ್ತಾರ ಅವರು? ಅವ್ರಿಗೆ ಗೊತ್ತೈತಿ, ಲೆಕ್ಕೆಲ್ಲ ಗೊತ್ತೈತಿ. ಅವರೇ ಎಲ್ಲ ಅಪರಾಧ ಮಾಡಿದ್ರೆ ತಿಂದ್ರ ಅವರೇ. ಮಠದ ಹೆಸರು ಹಾಕಿ ಪೀಠದ ಹೆಸರು ತಗೊಂಡೋಗಿ ಅಲ್ಲಿ ಶ್ವಾಸ ಪೀಠಕ್ಕೆ ಹಾಕಿದ್ದಾರೆ ಎಲ್ಲ ದುಡ್ಡು. ಅದನ್ನ ಹೇಳಿದ್ರೆ ಅದು ಎಲ್ಲದಕ್ಕಿಂತ ಮಿಗಿಲಾಗಿ ಈಗ ಬಂದಿರೋಂತ ಸಮಸ್ಯೆ ಏನು ಅಂದ್ರೆ ಅವ್ರಿಗೆ ನಾವು ಸೋಲ್ ಟ್ರಸ್ಟ್ ಮಾಡಿ ಕೊಡಬೇಕಾಗಿತ್ತಂತೆ. ಯಾರಿಗೆ? ವಚನಾನಂದ ಸ್ವಾಮಿಗಳಿಗೆ ಸೋಲ್ ಟ್ರಸ್ಟ್ ಮಾಡಿ ಕೊಡಬೇಕಾಗಿತ್ತಂತೆ. ನಾವು ಯಾವ ಕಾರಣಕ್ಕೂ ಸೋಲ್ ಟ್ರಸ್ಟ್ ಮಾಡಕ್ ಸಾಧ್ಯ ಇಲ್ಲ. ಅದು ಜನರಿಂದ ಬಂದಂತದ್ದು ಇದು. ನಾವು ಹಂಗಾಗಿ ನಿಮ್ಮ ಒಬ್ರಿಗೆ ಸೋಲ್ ಟ್ರಸ್ಟ್ ಮಾಡಿ ಕೊಡಕ್ ಆಗೋದಿಲ್ಲ ಅಂತ ಹೇಳಿ ಹೇಳಿದಾಗ ಸುಳ್ಳಲ್ಲಿ ಲೆಕ್ಕ ಕೊಡ್ರಿ ಅಂತೇಳಿ ಏನೋ ಜನರದ ಅಟೆನ್ಷನ್ ಡೈವರ್ಟ್ ಮಾಡಕ್ ಎಲ್ಲ ಕತೆ ಅಷ್ಟ ನಾಟಕ. ಎಲ್ಲಾ ಲೆಕ್ಕಗಳು ಇದೆಯಾ ಈಗ? ಏನಮ್ಮ? ಎಲ್ಲಾ ಲೆಕ್ಕ ಇದೆಯಾ ಈಗ? ಸರ್ಕಾರದ 15 ಕೋಟಿ ಬಂದಿದೆ ಅನ್ನುವಂತ ಲೆಕ್ಕ ಎಲ್ಲವೂ ಇದೆಯಾ ಅಂತ? ಲೆಕ್ಕ ಅವತ್ತೇ ಕೊಟ್ಟಿದ್ದಾರೆ, ಇವತ್ತು ಕೊಡ್ತಾರೆ. ಯಾರು ಬೇಕಾದ್ರೆ ಯಾವಾಗ ಬಂದು ಬೇಕಾದ್ರೆ ನೋಡ್ಬೋದು. ಅದು ಏನು ಬರೇ ನಾವು ನಮ್ಮ ಮಟ್ಟ ನಾವು ತಿಂದದ್ದಲ್ಲ, ಪ್ರತಿ ವರ್ಷನೂ ಆಡಿಟ್ ಆಗ್ತತಿ. ಇನ್ಕಮ್ ಟ್ಯಾಕ್ಸ್ಗೆ ನಾವು ರಿಪೋರ್ಟ್ ಕೊಡ್ತೀವಿ. ಆಡಿಟ್ ರಿಪೋರ್ಟ್ ಇರ್ತತಿ, ಅದ್ರ ಮ್ಯಾಗ ಇರ್ತತಿ, ಎಲ್ಲದೂ ಇರ್ತತಿ. ಮೇಲಾಗಿ ಎಲ್ಲನೂ ಕೂಡ ಎಲ್ಲರಿಗೂ ಲೆಕ್ಕ ಕೊಟ್ಟಿದೀವಿ, ಆಗಲೇ ಇನ್ನೂ ಕೊಡ್ತೀವಿ. ಯಾವತ್ತಾದ್ರೂ ಯಾರಾದ್ರೂ ಬಂದಿದ್ದೇವೆ ಲೆಕ್ಕ ಕೊಡ್ತೀವಿ. ಈಗ ಈ ಇಶ್ಯೂ ಈಗ ಬರೋದಕ್ಕೆ ಏನ್ ಕಾರಣ? ವಚನಾನಂದ ಅವರೇ ಈ ಕಾರಣ ಅಂತ ಹೇಳ್ತೀರಾ? ಈ ಇಶ್ಯೂ ಅದೇ ಏನಾಯ್ತಮ್ಮ ಅಂತ ಹೇಳಿದ್ರೆ ಅವರು ಮೇಲೆ ನಮ್ಮ ಪ್ರಧಾನ ಧರ್ಮದರ್ಶನ ಮೇಲೆ ಒತ್ತಡ ಇರ್ತಿದ್ರು. ನನಗೆ ಸೋಲ್ ಟ್ರಸ್ಟ್ ಮಾಡ್ಕೊಡ್ರಿ, ಸೋಲ್ ಟ್ರಸ್ಟ್ ಮಾಡ್ಕೊಡ್ರಿ ಅಂತ ಹೇಳಿ.
ಅವರು ಕೂಡ ಇಲ್ಲಿ ತನಕ ಇಲ್ಲ ಆಗಲ್ಲ ಅಂತಂತ ಬಂದು ಕೂಡ ಅವ್ರ ಕಡೆಗೆ ಹಠ ಹಿಡಿದ ಮ್ಯಾಗ ಅನಿವಾರ್ಯವಾಗಿ ಅದನ್ನ ಹೊರಗೆ ಹಾಕ್ಬೇಕಾಗ್ತವ್ರು ನಮ್ಮ ಪ್ರಧಾನ ಧರ್ಮದರ್ಶಿಗಳು. ಹಂಗಾಗಿ ಇವತ್ತು ಈ ತೀರ್ಮಾನಕ್ಕೆ ಬರ್ಬೇಕಾಯ್ತು. ಈಗ ಯಾರು ಈಗ ಮುಂದೆ ಯಾರು ಏನು ಇದ್ರ ಬಗ್ಗೆ ನಿರ್ಧಾರ ಆಯ್ತಾ? ಇನ್ನು ಮುಂದೆ ಏನಿಲ್ಲಮ್ಮ. ಈಗ ಅವರು ಹೋದಾಗ ಮತ್ತೆ ಎಲ್ಲರೂ ಕಲ್ತು ಯಾವ್ದಾದ್ರು ಸಮಾಜದ ದೃಷ್ಟಿಯಿಂದ ಏನಾದ್ರೂ ಒಂದು ತೀರ್ಮಾನ ಮಾಡ್ತೀವಿ, ಒಳ್ಳೆ ತೀರ್ಮಾನ ಮಾಡ್ತೀವಿ. ಈಗ ಕೋರ್ಟ್ ಮೆಟ್ಟಿಲೇರಿದ್ರೆ ಹೇಗೆ? ಅವ್ರೇನಾದ್ರು ಈಗ ಕೋರ್ಟ್ ಮೆಟ್ಟಿಲೇರಿದ್ರೆ ನಮ್ಗೇನು ಹೊಸದಲ್ಲಮ್ಮ. ಕೋರ್ಟ್ ಮೆಟ್ಲು ಅವ್ರಿಗೆ ಅಂತ ನಮ್ಗೇನು ಗೊತ್ತಿದೆ. ಕೋರ್ಟ್ ಬೇಕು ಅದೇನು ಸುಲಭವಾಗಿ ಅವ್ರು ಬಿಡೋದಿಲ್ಲ. ಕೋರ್ಟ್ ಹೋಗ್ತಾರ ನಾವು ವಿಷಯ ಕೂಡ ನಮ್ಗೆ ಗೊತ್ತಿದೆ. ಹಿಂದೆ ಆಗ್ಲೇ ಒಬ್ಬ ಸ್ವಾಮಿಗಳನ್ನ ನಾವು ಹಿಂಗೆ ಇದೇ ರೀತಿ ವಿಚಾರ ಮಾಡಿದೀವಿ. ಅವರು ಕೂಡ ಕೋರ್ಟ್ಗೆ ಹೋದ್ರು. ಕೋರ್ಟ್ನಲ್ಲಿ ನಾವು ಅಂತಿಮವಾಗಿ ಜಯ ಕಂಡಿದ್ವಿ. ಓಕೆ, ಧನ್ಯವಾದಗಳು ಬಾವಿ ಬೆಟ್ಟಪ್ಪ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ